ಸ್ವಾಗತ ವಿದ್ಯಾರ್ಥಿಗಳೇ. ಕರ್ನಾಟಕ ಎಕ್ಸಾಮಿನೇಷನ್ ಬೋರ್ಡ್ ವತಿಯಿಂದ PUC ರಿಸಲ್ಟ್ಸ್ ಯಾವಾಗ ಬರ್ಬೋದು ಅಂತಹ ಒಂದು ಕನ್ಫ್ಯೂಷನ್ ಅಲ್ಲಿ ವಿದ್ಯಾರ್ಥಿಗಳು ಕಾಯ್ತಿದ್ದಾರೆ. ಈಗಾಗಲೇ ವ್ಯಾಲ್ಯೂಯೇಷನ್ ಕೂಡ ಕಂಪ್ಲೀಟ್ ಆಗಿದೆ. ಸೊ ರಿಸಲ್ಟ್ಸ್ ಇದೇ ತಿಂಗಳು 10 ರಿಂದ 15 ತಾರೀಕಿನ ಮಧ್ಯದಲ್ಲಿ ಬರುತ್ತೆ ಅಂತ ಒಂದಷ್ಟು ಮಾಧ್ಯಮ ಮಿತ್ರರು ಕೂಡ ಅಂದ್ರೆ ನ್ಯೂಸ್ ಪೇಪರ್ ಅಲ್ಲೂ ಕೂಡ ಬಂದಿದೆ, ನೀವು ಆರ್ಟಿಕಲ್ ನೋಡಬಹುದು. ಸೊ ಈ ರೀತಿಯಾಗಿ ಅಂದ್ರೆ 10 ರಿಂದ 15 ತಾರೀಕಿನ ಮಧ್ಯದಲ್ಲಿ ಒಂದು ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಮಾಡುವಂತ ಸಾಧ್ಯತೆ ಇದೆ ಅಂತ PU ಬೋರ್ಡ್ನವರು ಕೂಡ ಇನ್ನೂ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿಲ್ಲ. ಆದರೆ ನ್ಯೂಸ್ ಪೇಪರ್ ಅಲ್ಲಿ ಬರ್ತಾ ಇದೆ ಮತ್ತು ಈ ಒಂದು ಕೂಡ ಬೇರೆ ಬೇರೆ ನಮ್ಮ ವಿಡಿಯೋ ಮುಖಾಂತರ ಕೂಡ ನಿಮಗೆ ಶೇರ್ ಕೂಡ ಆಗ್ತಾ ಇದೆ. ಬಟ್ ಯಾವುದಕ್ಕೂ ಕೂಡ ಸ್ಪಷ್ಟತೆ ಬೇಕಂದ್ರೆ ಇನ್ನೂ ಒಂದು ವಾರ ಕಾಲಾವಕಾಶ ಬೇಕಾಗುತ್ತೆ. ಒಂದು ವಾರ ತನಕ ನೀವು ಕಾಯಬೇಕಾಗುತ್ತೆ. ಸೊ ಒಂದು ವಾರದ ನಂತರ ನಿಮಗೆ ಸ್ಪಷ್ಟವಾದಂಥ ಒಂದು ಡೇಟ್ ಅನೌನ್ಸ್ಮೆಂಟ್ ಆಗುವಂಥ ಚಾನ್ಸಸ್ ಇದೆ. ಅಲ್ಲಿ ತನಕನೂ ಕೂಡ ಒಂದು ಈ ಬರಬಹುದು ಬರದೇ ಇರಬಹುದು ಅಂತ ಊಹಾಪಿ ಮೇಲೆ ನಾವು ಇರಬೇಕಾಗುತ್ತೆ. ಸೊ ಯಾವುದಕ್ಕೂ ಕೂಡ ನಾವು ಇನ್ನೊಂದು ವಾರ ಕಾಯಬೇಕಾಗುತ್ತೆ. ಒಂದು ವಾರಗಳು ಇನ್ ಕೇಸ್ ಆಫ್ ನನಗೂ ಕೂಡ ಗೊತ್ತಾದರೆ ನಾನು ಡೆಫಿನೆಟ್ ಆಗಿ ಅಪ್ಡೇಟ್ ಕೂಡ ಮಾಡ್ತೀನಿ. ಬಟ್ ನ್ಯೂಸ್ ಪೇಪರಲ್ಲಿ ಬಂದಿರುವಂಥ ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ ಏನಂದರೆ 10 ಅಥವಾ 15 ತಾರೀಕಿನ ಮಧ್ಯದಲ್ಲಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುವಂಥ ಚಾನ್ಸಸ್ ಇದೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಯಾವುದಕ್ಕೂ ನಾವು ಕಾದು ನೋಡೋಣ. ಯಾಕಂದರೆ ಬೋರ್ಡ್ ಒಂದು ಏನು ಹೇಳುತ್ತೆ ಅದೇ ಒಂದು ಫೈನಲ್ ಆಗುತ್ತೆ. ಬೋರ್ಡ್ ಏನು ಒಂದು ಡಿಸಿಷನ್ ತಗೊಳುತ್ತೆ ಅದೇ ಫೈನಲ್ ಆಗುತ್ತೆ. ಸೊ ಅಲ್ಲಿ ತನಕ ನಾವು ಯಾವುದೇ ಥರಂತಹ ಊಹಾಪಿಗೆ ಒಳಗಾಗದೇನೆ ವೇಟ್ ಮಾಡಿ ಅಂತ ಹೇಳ್ಬೋದು.